ಸರ್ ಅಲ್ಲಿ ಅಣ್ಣ మీ అమ్మ ಹೇಳ್ಕೊಡು ತಂದೆ ಅಂತ కొంచెం కొంచెం మనసు ఫీల్ అని చెప్తున్నాడు ಸರ್ ಅವರು ತುಂಬ ಹರಾಜ್ ಮಾಡಿದ್ದಾರೆ ದುಡ್ಡುಗೋಸ್ಕರ ಎಲ್ಲ ಹರಾಜ್ ಮಾಡಿದ್ದಾರೆ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಅಷ್ಟೇ ಕೊಡ್ತೀನಿ ಅಪ್ಪ ಮಾತು ಸರ್ ಅಪ್ಪ ಮಗ ಸರ್ ಸರ್ ಅಲ್ಲಿ ನಮ್ಮ ತಂದೆ ಸರ್ ಅಲ್ಲಿ ಅಣ್ಣ మీ అమ్మ ಹೇಳ್ಕೊಡು ತಂದೆ ಅಂತ కొంచెం కొంచెం ನ್ಯಾಯ ಕೊಡ್ತೀನಿ మనసు ఫీల్ అని చెప్తున్నాడు ಸರ್ ಅವರು ತುಂಬ ಹರಾಜ್ ಮಾಡಿದ್ದಾರೆ ದುಡ್ಡುಗೋಸ್ಕರ ಎಲ್ಲ ಹರಾಜ್ ಮಾಡಿದ್ದಾರೆ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಅಷ್ಟೇ ಕೊಡ್ತೀನಿ ಅಪ್ಪ ಮಾತು ಸರ್ ಅಪ್ಪ ಮಗ ಈಗ ಏನಾಗಬೇಕು ಅಂತ ನಿಮ್ಮ ಅಭಿಲಾಷೆ ಇದೆ? ಯಾಕೆ ಬಿಡ್ತಾರೆ ಸರ್ ನಮಗೂ ಗೊತ್ತಾಗುತ್ತೆ ಸಿ ಐ ಡಿ ಅವ್ರು ಬಂದಿದ್ದಾರೆ ಅಂತ ಏನೂ ಇಲ್ಲ ಅವರು ತಪ್ಪು ಮಾಡಿದ್ದಾರೆ ಅಂದರೆ ನಮ್ಮ ಫ್ಯಾಮ್ಲಿ ಅಷ್ಟೇ ಗೊತ್ತಿಲ್ಲ ಎಲ್ಲ ಯಾದಗಿರಿ ಎಲ್ಲರಿಗೂ ಗೊತ್ತು ಅವರು ವರ್ಕ್ ಮಾಡೋ ಪೊಲೀಸರಿಗೆ ಅಲ್ಲಿ ಡಿ ಎಸ್ ಪಿಗಾಗಲಿ ಸಿ ಪಿ ಐಗಾಗಲಿ ಎಲ್ಲರಿಗೂ ಗೊತ್ತು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅವರು ಅರೆಸ್ಟ್ ಆಗಬೇಕು ಸರ್ ಯಾರು ಮೇಡಮ್ ಯಾರು ಎಮ್ ಎಲ್ ಎ ಮತ್ತು ಎಮ್ ಎಲ್ ಎ ಮಗ ಇಬ್ಬರು ಅರೆಸ್ಟ್ ಆಗಬೇಕು ಅವರು ಎಮ್ ಎಲ್ ಎ ಅವ್ರ ಪದವಿಗೆ ರಾಜೀನಾಮೆ ಕೊಡಬೇಕು ಸರ್ ಹಂಗೆ ಕೊಟ್ಟರೆ ತಾನೇ ಅಲ್ಲಿ ಇರೋ ಪೊಲೀಸರಾಗಲಿ ಬೇರೆ ಯಾವುದೇ ಗೌರ್ಮೆಂಟ್ ಜಾಬ್ ಮಾಡೋರಾಗಲಿ ಪ್ರಶಾಂತದಿಂದ ಜಾಬ್ ಮಾಡ್ತಾರೆ ಸರ್ ಇಲ್ಲಾಂದರೆ ಇಲ್ಲ ಅವರು ಮತ್ತೆ ಕಂಟಿನ್ಯೂ ಆದರೆ ಇವಾಗ ಇದು ಮುಗಿಯುತ್ತೆ ಕಂಟಿನ್ಯೂ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಅದೇ ನಡೆಯುತ್ತೆ ಸರ್ ಅದೇ ಮಾಡ್ತಾರೆ ಅವರು ಅದಕ್ಕೆ ಅವರು ರಾಜೀನಾಮೆ ಕೊಡಬೇಕು ಸರ್ ಒಬ್ಬ ಪೊಲೀಸ್ ಹೇಳ್ಕೊಂಡಿದ್ರ ಯಾವತ್ತು ಅವರು ಹೇಳ್ತಿದ್ರು ಸರ್ ದಿನಾಲೂ ಬರ್ತಿದ್ರು ಮನೆಗೆ ಸ್ಟ್ರೆಸ್ಸಿಂದ ಬರ್ತಿದ್ರು ನಾನು ಕೇಳ್ತಿದ್ದೆ ರೀ ಏನಾಯಿತು ಅವರು ಹೇಳ್ತಿದ್ರು ನನಗೆ ಅವರು ತುಂಬ ಸ್ಟ್ರೆಸ್ ಕೊಡ್ತಿದ್ದಾರೆ ದುಡ್ಡು ಬೇಕು ಅಂತ ಹರಾಜ್ ಮಾಡ್ತಿದ್ದಾರೆ ನನ್ನನ್ನು ನಾನು ಎಲ್ಲಿಂದ ತರಲಿ ದುಡ್ಡು
ಎಲ್ಲಿಂದ ತರಲಿ, ಅಷ್ಟು ಲಕ್ಷ ನಾನು ಎಲ್ಲಿಂದ ತರಲಿ, ನಾನು ಹೆಂಗೆ ಮಾಡಲಿ ಅಂತ ಫುಲ್ ನೊಂದ್ಕೊಂಡಿದ್ರು ಸರ್. ಅವರು ತುಂಬ ಹರಾಜ್ ಮಾಡ್ತಿದ್ರು. ನಾನು ಅವ್ರ ಮನೆಗೆ ಹೋಗಿದ್ದೆ, ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನಾನು ಇನ್ನೂ ಪೀರಿಯಡೇ ಕಂಪ್ಲೀಟ್ ಆಗಿಲ್ಲ, ನೀವು ಇಷ್ಟು ಜಲ್ದಿ ಟ್ರಾನ್ಸ್ಫರ್ ಮಾಡಿದರೆ ನಾನು ಹೆಂಗೆ ಹೋಗಲಿ, ನನ್ನ ಪ್ರೆಗ್ನೆಂಟ್ ವೈಫ್ ಇದ್ದಾಳೆ, ಡೆಲಿವರಿ ಟೈಮ್ ಇದೆ, ಹಂಗೆ ಮಾಡಬೇಡಿ ಪ್ಲೀಸ್, ನನಗೆ ಇಲ್ಲಿ ಕೊಡಿಸಿ ಸರ್ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದರು. ಅವರು ಇಲ್ಲ ಅಂತ ಅವರು ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿ, ನೀವು ಹೆಂಗೆ ಇಷ್ಟು ಕಮ್ಮಿ ಕ್ಯಾಸ್ಟ್ ಅವರು ನನ್ನ ಮುಂದೆ ಬಂದು ಹೆಂಗೆ ನಿಂತು ಮಾತಾಡ್ತೀರಾ, ನಿಮ್ಗೆ ಏನು ರೈಟ್ ಇದೆ, ನೀವು ಮನೆಗೆ ಹೆಂಗೆ ಬಂದ್ರಿ, ನೀವು ನನ್ನ ಮುಂದೆ ನಿಂತು ಮಾತಾಡೋಷ್ಟು ಧೈರ್ಯ ಏನಿದೆ ನಿಮ್ಮದು ಅಂತ ಬೈದು ಕಳಿಸಿದ್ದಾರೆ ಸರ್ ಅವ್ರನ್ನ. ಏನು ಈ ಪೋಸ್ಟಿಗೆ ಮೊದಲು ಏನಾದರೂ ದುಡ್ಡು ಕೊಟ್ಟಿದ್ರಾ ಅಥವಾ ಇನ್ನೂ ಕೊಡೋದು ಬಾಕಿ ಇತ್ತಾ? ಮುಂಚೆನೇ ದುಡ್ಡು ಕೊಟ್ಟಿದ್ರು ಸರ್ ಪೋಸ್ಟಿಂಗೋಸ್ಕರ ಅಂತಂದು. ಅವರು ಟ್ರೈ ಮಾಡಿದರು, ಅವಾಗೂ ದುಡ್ಡು ಕೊಟ್ಟಿದ್ದಾರೆ. ಇನ್ನೂ ಟೈಮ್ ಪೀರಿಯಡ್ ಮುಗಿಲಾದೆ ಮತ್ತೆ ಎಷ್ಟೋ ದುಡ್ಡು ಕೇಳ್ತಿದ್ದಾರೆ ಅವರು. ಎಲ್ಲಿಂದ ತಂದು ಕೊಡ್ತಾರೆ ಸರ್? ನೀವು ಹೇಳಿ, ಇವಾಗ ಒಂದು ಫ್ಯಾಮ್ಲಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆ, ಇಷ್ಟು ನಾವು ಇಷ್ಟು ದುಡ್ಡಿದ್ದೀವಿ, ನಮ್ಮ ಹತ್ರ ಇಷ್ಟು ಲಕ್ಷ ಇದೆ ಅಂತಂದರೆ ಕೊಡ್ತಾರೆ. ಇಲ್ಲ, ನಾವು ಗೌರ್ಮೆಂಟ್ ಜಾಬನ್ನೇ ನಂಬ್ಕೊಂಡು ನಾವೇನೋ ದುಡ್ದು ಸೇವಿಂಗ್ಸ್ ಮಾಡಿ ಅಲ್ಲಿ ಇಲ್ಲಿ ತಂದು ಕೊಟ್ಟು ಪೋಸ್ಟಿಂಗ್ ತೊಗೊಂಡಿದ್ದೀವಿ ಒಂದು ಸಲ, ಓಕೆ, ಹಂಗಂತ ಎಷ್ಟು ಸಲ ಬೇರೆಯವ್ರನ್ನ ಕೇಳ್ತಾರೆ ಅವರು? ಎಷ್ಟು ಸಲ ಬೇರೆಯವ್ರನ್ನ ಕೇಳಿ ದುಡ್ಡಿಸ್ಕೊಂಡು ಕೊಡ್ತಾರೆ? ಅವ್ರಿಗೂ ಮನಸ್ಸಾಕ್ಷಿ ಅಂತ ಇರುತ್ತಲ್ಲ. ಅವರು ಹೇಳ್ತಿದ್ರು, ನಾನು ಸರ್ವಿಸ್ ಮಾಡಬೇಕು, ನಾನು ಈ ಜನಕ್ಕೆ ಏನಾದರೂ ಮಾಡಬೇಕು, ಸೊಸೈಟಿಗೆ ಏನಾದರೂ ಮಾಡಬೇಕು, ಗೌರ್ಮೆಂಟ್ ನನಗೆ ಜಾಬ್ ಕೊಟ್ಟಿದೆ, ನಾನು ಡ್ಯೂಟಿ ಮಾಡಬೇಕು ಅಂತ ಎಷ್ಟೋ ಅವರು ಹೆಮ್ಮೆಯಿಂದ ಹೇಳ್ತಿದ್ರು. ನಾನು ಈ ಪೋಸ್ಟಿಂಗಲ್ಲಿದ್ದೀನಿ, ನಾನು ಏನಾದರೂ ಒಳ್ಳೆಯದು ಮಾಡಬೇಕು ಅಂತ. ಅಷ್ಟರಲ್ಲೇ ಇವರು ದುಡ್ಡು ಕೇಳಿ 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 ಅವ್ರನ್ನ ದುಡ್ಡಿಗೆ ಹರ್ಯಾಸ್ ಮಾಡಿ, ಇಲ್ಲ ನೀವು ದುಡ್ಡು ಕೊಟ್ರೇ ಪೋಸ್ಟಿಂಗ್ ಕೊಡ್ತೀವಿ ಅಂತಂದರೆ ಅವರು ನಾನು ಎಷ್ಟು ಒಳ್ಳೆಯದನ್ನು ಮಾಡಬೇಕು ಎಲ್ಲ ತೊಗೊಂಡು ಬಿಡ್ತಿದ್ದಾರೆ ಇವರು. ನನ್ನ ಕೈಯಿಂದ ಏನು ಮಾಡಬೇಕಾಗ್ತಿದೆ ನನಗೆ ಆಗ್ತಾನೇ ಇಲ್ಲ ಮಾಡೋಕ್ಕೆ. ದುಡ್ಡು ದುಡ್ಡು ಅಂದರೆ ನಾನು ಎಲ್ಲಿಂದ ಕೊಡಲಿ ದುಡ್ಡು ಅಂತ ಫುಲ್ ಅಳ್ತಿದ್ರು ಸರ್. ಅವರು ಫುಲ್ ನೊಂದ್ಕೊಂಡಿದ್ರು. ಅವರು ತುಂಬ ಡಿಪ್ರೆಸ್ ಮಾಡಿ ಈಗ ಅರೆಸ್ಟ್ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀವಣ್ಣ. ಒಂದು ಹೋರಾಟನೂ ಕೂಡ ಕೈಗೆತ್ಕೊಂಡಿವಣ್ಣ. ಓಕೆ ಅಣ್ಣ, ಓಕೆ ಮಾಡಿಸ್ತಾ ಇದ್ದಾರೆ, ಮಾಡ್ತೀವಿ. ಥ್ಯಾಂಕ್ ಯು. ಸರ್ FIR ಮಾಡಲಿಕ್ಕೆ 18 ತಾಸು ತೊಗೊಂಡಿದ್ದಾರೆ ಸರ್ ಅವರು. FIR ಮಾಡಲಿಕ್ಕೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ. ಹಾಂ ಸರ್. ಸರ್ ಅಲ್ಲಿ ಇರುವಂಥ ಇದು CID ಬಂದಿದೆ ಸರ್. ಇಲ್ಲಿಗೆ ಬೇರೆ ಬೇರೆ ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಯಾರು ಕೇಳಿದ್ರು ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಸರ್. ಮಾಡಬೇಕಾಗಿತ್ತು ಸರ್, ಮಾಡಿಲ್ಲ ಸರ್. ಇನ್ನು ದಲಿತರಿಂದ ಬೇರೆ ಕಡೆಯಿಂದ ಕೆಲಸ ಮಾಡಬಾರ್ದ ಸರ್ ಆಫೀಸರ್ಸ್ ಆಗಿಬಿಟ್ಟು? ದಲಿತರ ಇವಾಗ ನಾವು ಹುಟ್ಟಬೇಕಾದ್ರೆ ದಲಿತರ ಹುಟ್ಟಲ್ಲಿ ಹುಟ್ಟಬೇಕಂತ ಕೇಳ್ಕೊಂಡು ಬಂದಿರ್ತವೆ. ಮನುಷ್ಯತ್ವ ಇಲ್ಲ ಅಂತ ಹೇಳ್ತಂದ್ರೆ ಹೆಂಗೆ ಸರ್ ಅದು? ದಯವಿಟ್ಟು ಸರ್ ಸಹಕಾರ ಕೊಡಿ ತಮ್ಮ ಪಕ್ಷದ ಕಡೆಯಿಂದ, ತಮ್ಮ ಕಡೆಯಿಂದ. ಸರಿ ಸರಿ ಆಯಿತು ಸರ್, ಆಯಿತು. ನಮಸ್ಕಾರ. ಆಯಿತು ಸರ್, ಆಯಿತು. ಅಧ್ಯಕ್ಷರು ಮಾತಾಡ್ತಾರೆ.